ಪ್ರತಿ ಸತಿ ಯಾವುದೋ ವಿಚಾರದಲ್ಲಿ ಸೋತಾಗ ಯಾವ ಆಲೋಚನೆಗಳು ಬರ್ತಾಯಿತ್ತು ಲೈಫ್ ಅಲ್ಲಿ ಏನಪ್ಪ ಅಂತ ಪ್ರಶ್ನೆಗಳಾಗಿರಲಿ ಅಥವಾ ಅದನ್ನು ಎದುರಿಸೋ ಒಂದು ಆಲೋಚನೆ ಹೇಗಿತ್ತು, ಯಾವ ಘಟ್ಟ ಜ್ಞಾಪಕಕ್ಕೆ ಬರ್ತಾ ಇದೆ ಈ ಪ್ರಶ್ನೆಗಳು? ಭಾಳ ರಶ್ಮಿ, ಭಾಳ ಭಾಳ ಸಲ ಬ್ರೇಕ್ ಡೌನ್ ಆಗಿದ್ದುಂಟು, ಭಾಳ ಸಲ ಕಿರ್ಚಿದ್ದುಂಟು, ಭಾಳ ಸಲ ಏನು ಯಾಕೆ ಇನ್ನು ಎಷ್ಟು ವರ್ಷ ಇನ್ನು ಹೆಂಗೆ ಮುಂದಿಂದು ಫ್ಯೂಚರ್ ಹೆಂಗೆ ಬದುಕಿಂಗೆ ಅಂತ ಯೋಚನೆ ಮಾಡಿದ್ದುಂಟು. ಅದರಲ್ಲೂ ಏನು ಗೊತ್ತಾ, ಈ ಆ್ಯಂಬಿಷಿಯಸ್ ಹೆಣ್ಮಕ್ಳು ಭಾಳ ಕಷ್ಟ. ನಮ್ಮನ್ನು ಬೇರೆಯವ್ರು ಹ್ಯಾಂಡಲ್ ಮಾಡೋದು ಹಾಳಾಗೋಗ್ಲಿ, ನಮ್ಮನ್ನು ಹ್ಯಾಂಡಲ್ ಮಾಡ್ಕೊಳ್ಳೋದು ಭಾಳ ಕಷ್ಟ. ಓಡ್ತಿರುತ್ತೆ, ಹಗ್ಗ ಕಟ್ಟಿರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹೆಂಗೆ ನೆಕ್ಸ್ಟ್ ಏನು ಹಗ್ಗಗಳು? ಎಲ್ಲ ಹಗ್ಗಗಳು ರಶ್ಮಿ. ಫಿನಾನ್ಷಿಯಲಿ ಆಗಿರ್ಬೋದು ಹಗ್ಗ, ಅದೂ ಹಗ್ಗನೇ. ನಾನು ಹೇಳಿದ್ನಲ್ಲ ನಿಮಗೆ, ಈಗ ನಾನು 2 ವರ್ಷ ಯಾವುದೋ ಸೂಪರ್ ಸ್ಟಾರ್ ಸಿನಿಮಾ ಬರಬೇಕು ಅಂತ ಕಾಯಬೇಕು. ಅದಕ್ಕೆ ನೀನು ಫಿನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೇಕು ಗುರು, ಇಲ್ಲಾಂದ್ರೆ ನೀನು ಹೆಂಗೆ ಕಾಯ್ತೀಯಾ ನೀನು 2 ವರ್ಷ? ಯಾರು ಬಂದು ಊಟ ಹಾಕ್ತಾರೆ, ಯಾರು ಬಂದು ಬಾಡಿಗೆ ಕಟ್ತಾರೆ, ಯಾರು ಬಂದು ಏನು ಮಾಡ್ತಾರೆ? ಕಾಣಿಸ್ಕೋತಾ ಇರಬೇಕು ಅನ್ನೋ ಒಂದು ಎವ್ರಿಥಿಂಗು. ಒಳ್ಳೆ ಸ್ಕ್ರಿಪ್ಟ್ ಬರಬೇಕು, ಆಮೇಲೆ MBA ಮಾಡ್ಬಿಟ್ಟು ಅಲ್ಲಿ ಕೆಲಸ ಬಿಟ್ಟಿದ್ದೀನಿ, ಇದು ವರ್ಕೌಟ್ ಆಗುತ್ತೋ ಇಲ್ಲೋ, ಕೆಲಸ ಮಾಡಬೇಕು. ಆ್ಯಂಡ್ ಅದರಲ್ಲೇ ಮಧ್ಯೆ ನೆಗೆಟಿವ್ಗಳು ಏನಾದ್ರು ಬಂದೇ ಬರುತ್ತೆ. ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು? ಎಲ್ಲ ಇರುತ್ತೆ. ಲುಕ್, ಎಲ್ಲದನ್ನೂ ಏನಂತಾರೆ, ದೊಡ್ಡದಾಗಿ ಪ್ರೊಜೆಕ್ಟ್ ಆಗಬೇಕು ಅಂತಲೇ ಇಲ್ಲ. ಒಂದು ಚಿಕ್ಕ ಮಾತೇ ತುಂಬ ಎಫೆಕ್ಟ್ ಆಗಿಬಿಡುತ್ತೆ. ಆ್ಯಂಡ್ ಈಗಿನ ಕಾಲದಲ್ಲೂ ತುಂಬ ಕೆಲವೊಂದು ಮಾತುಗಳು ಅದು ಬಂದೇ ಬರುತ್ತೆ. ಅದು ಏನು ಮಾಡೋದಕ್ಕಾಗಲ್ಲ. ಅದು ಇದ್ದಿದೆ. ಅದನ್ನೆಲ್ಲ ಇವಾಗ ಆ ಶಕ್ತಿ ಬಂದಿದೆ ಅಂತ. ಆವಾಗ ಇನ್ನೂ ನಾನು ಕೂಡ ಒಂದು ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದ ಅಂತೇಳು. ನನಗೂ ಕೂಡ ಎಲ್ಲ ಹೊಸ್ತು, ತುಂಬ ಏನಂತಾರೆ ಎಳೆ ಮನಸ್ಸು ಆವಾಗಿನ್ನು. ಇವಾಗಾದರೂ ಒಂದು ಪಕ್ವತೆ ಬಂದಿದೆ. ಇದು ಹಿಂಗಿರುತ್ತೆ, ಅದು ಹಂಗಿರುತ್ತೆ. ಆಮೇಲೆ ಯಾರು ಏನೇ ಮಾತಾಡಿದ್ರು ಅದನ್ನು ನಾನು ಅಂತ ಹಿಂಗೆ ತಗೊಳ್ಳೋಷ್ಟು ಮೆಚುರಿಟಿ ಬಂದಿದೆ ಇವಾಗ. ಆವಾಗ ಎಲ್ಲಿ ಅದು ನಿಜವಾಗ್ಲೂ ಬೇಜಾರಾಗುತ್ತೆ. ಅವಾಗ ಏನಾದರೂ ಬೇಜಾರಾಗುತ್ತೆ, ಸೀರಿಯಸ್ ಆಗಿ ತಗೊಳ್ಳೋದು. ಅವಾಗ ನಮ್ಮ ಆತ್ಮಗೌರವ ಕಮ್ಮಿ ಏನೋ ಒಂಥರ ಅಂತ ಅನ್ಕೊಂಬಿಡೋದು, ಅದೆಲ್ಲ ಇತ್ತು. ಇವಾಗ ಅದನ್ನೆಲ್ಲ ಮೀರಿ ಅದಾದ್ರೂ ಕರೆಕ್ಟಾಗಿರೋ ಸರಿಯಾದ ನಿರ್ಧಾರಗಳನ್ನು ತೊಗೊಂಡಿರೋದಕ್ಕೆ ಇಲ್ಲಿಗೆ ಬಂದು ನಿಂತಿರೋದು. ಅಲ್ಲೆಲ್ಲರೂ ಒಂದು ಚಿಕ್ಕ ಎಡವಟ್ಟು ಮಾಡ್ಕೊಂಡಿದ್ದೆ ಅಂದರೆ ಇಲ್ಲಿಗೆ ಬರ್ತಾನೆ ಇರಲಿಲ್ಲ ನಾನು. ಇಲ್ಲಿ ತನಕ ನನ್ನ ಲೈಫು ಒಂದು ಸ್ಟ್ಯಾಂಡರ್ಡ್ ಇನ್ ನಾನ್ ಸೆನ್ಸ್, ಫಿನಾನ್ಷಿಯಲಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತಿಲ್ಲ, ಬದುಕೋ ರೀತಿ, ನಮ್ಮ ವ್ಯಕ್ತಿತ್ವ ಸ್ಟ್ಯಾಂಡರ್ಡ್ ಆಗಿ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಆಮೇಲೆ ಎಲ್ಲರೂ ತಪ್ಪುಗಳು ಮಾಡಿರ್ತಾರೆ. ಚಿಕ್ಕ ತಪ್ಪುಗಳು ಅಂದರೆ ಏನೋ ಯಾರನ್ನೋ ಕೊಲೆನೇ ಮಾಡಿರ್ಬೇಕು, ಏನೋ ಹೋಗಿರೋ ಹಂಗಲ್ಲ. ತಪ್ಪುಗಳೇ ಚಿಕ್ಕ ಪುಟ್ಟ, ಈ ಸಿನಿಮಾ ಮಾಡೋದನ್ನ ಇನ್ನೊಂದು ಸಿನಿಮಾ ಮಾಡ್ದಂಗಿರೋದು, ಅಥವಾ ಈ ಸಿನಿಮಾ ಬೇಡ ಅಂತ ಅಂದಿರೋದು, ಅಥವಾ ಯಾವುದೋ ಒಂದು ಈ ಸಿನಿಮಾ ಒಪ್ಕೊಂಡ್ಬಿಟ್ಟಿರೋದು, ಅಲ್ಲಿಂದ ಹಿಡಿದು ನಾನು ಚಿಕ್ಕ ಪುಟ್ಟ ತಪ್ಪುಗಳು ಹೇಳ್ತಿದ್ದೀನಿ. ಅಲ್ಲಿಂದ ಹಿಡಿದು ಪ್ರತಿಯೊಬ್ಬರಲ್ಲೂ ಚಿಕ್ಕದೇನೋ ನಡೆದಿರುತ್ತೆ. ಅದನ್ನೆಲ್ಲ ಮೀರಿ ಆಮೇಲೆ ನಂಗೆ ತುಂಬ ಸಿಟ್ಟು ಮಾಡ್ಕೋತಿದ್ದೆ ಮುಂಚೆ. ನಂದು ಎಷ್ಟು ಸಿಟ್ಟು ಅಂದರೆ ಇವತ್ತು ನಾನು ನೆನೆಸ್ಕೊಂಡ್ರೆ ಯಾಕೆ ಹಂಗಿದ್ದೆ ಅಂತ ಅನಿಸುತ್ತೆ. ತುಂಬ ಅಂದರೆ ತುಂಬ ಚಿಕ್ಕದಕ್ಕೆ ರಿಯಾಕ್ಟ್ ಆಗಿಬಿಡ್ತಿದೆ, ಪಟ್ಟಂತ ರಿಯಾಕ್ಷನ್ ಇರ್ತಿತ್ತು. ಇವಾಗ ಅದಿಲ್ಲ. ಇವಾಗ ಯೋಚನೆ ಮಾಡ್ತೀನಿ, ದೆನ್ ಐ ರಿಯಾಕ್ಟ್. ಕೆಲವೊಂದಕ್ಕೆ ರಿಯಾಕ್ಟೇ ಮಾಡಲ್ಲ. ನೋ ರಿಯಾಕ್ಷನ್ ಈಸ್ ಆಲ್ಸೋ ಅ ಬೆಸ್ಟ್ ರಿಯಾಕ್ಷನ್. ರಿಯಾಕ್ಟೇ ಮಾಡಲ್ಲ, ಸಮಾಧಾನವಾಗಿರ್ತೀನಿ, ಯೋಚನೆ ಮಾಡ್ತೀನಿ, ಜಡ್ಜ್ಮೆಂಟೇ ಮಾಡಲ್ಲ ನಾನು. ಯಾರ ಲೈಫ್ ಮೇಲೂ, ಯಾರ ವ್ಯಕ್ತಿ ಮೇಲೂ ನಾನು ಜಡ್ಜ್ಮೆಂಟೇ ಮಾಡಲ್ಲ. ಅದರಷ್ಟು ವೇಸ್ಟ್ ಆಫ್ ಟೈಮ್ ಇನ್ನೊಂದಿಲ್ಲ. ಯಾಕೆಂದರೆ ನಾವು ಜಡ್ಜ್ ಮಾಡೋ ಬದಲು ಅವ್ರ ಜಾಗದಲ್ಲಿ ಅವ್ರ ಜೀವನನ ನೋಡ್ತಾ ಹೋದರೆ ಇನ್ನೂ ಸಂಬಂಧಗಳು ಇನ್ನೂ ಹೆಚ್ಚು ಹ್ಯೂಮನ್ ಆಗಿ ಅವ್ರನ್ನ ನೋಡ್ತೀವಿ. ನಮ್ಮಲ್ಲೂ ಒಳಗೆ ಈ ಎಷ್ಟು ಜಡ್ಜ್ ಮಾಡ್ತೀವೋ ನಾವೇ ತಾನೇ ಫಸ್ಟ್ ಹಾಳಾಗ್ತಾ ಹೋಗೋದು. ಹಂಗೆ ಹಂಗೆ